ಧಾರವಾಡದಲ್ಲಿ ರೈತರಿಗೆ ಸಿಗದ ಭೂ ಸ್ವಾಧೀನ ಪರಿಹಾರ ಹಿನ್ನೆಲೆ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿ 63ರ ಕಚೇರಿಯನ್ನು ಜಪ್ತಿ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಪ್ರಧಾನ ನ್ಯಾಯಾಲಯದ ಆದೇಶದ ಮೇರೆಗೆ ಜಪ್ತಿ ಮಾಡಲಾಗಿರುತ್ತೆ. ಧಾರವಾಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ 63ರ ಕಚೇರಿಯನ್ನು ಜಪ್ತಿ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಪ್ರಧಾನ ನ್ಯಾಯಾಲಯದ ಆದೇಶದ ಮೇರೆಗೆ ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್, ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಧಾರವಾಡದಲ್ಲಿ ರೈತರಿಗೆ ಭೂಸ್ವಾಧೀನ ಪರಿಹಾರ ಸಿಗದೇ ಇರುವಂತಹ ಹಿನ್ನೆಲೆ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿ 63ರ ಕಚೇರಿಯನ್ನ ಜಪ್ತಿ ಮಾಡಲಾಗಿರುವಂಥದ್ದು. ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರ ಆದೇಶದ ಮೇರೆಗೆ ಕಚೇರಿಯ ಪೀಠೋಪಕರಣ, ಕಂಪ್ಯೂಟರ್ಗಳು ಮತ್ತೆ ಅಲ್ಲಿದ್ದಂತಹ ವಾಹನಗಳನ್ನ ಜಪ್ತಿಗೊಳಿಸಲಾಗಿದೆ. ಧಾರವಾಡದಲ್ಲಿ ರೈತರಿಗೆ ಭೂ ಸ್ವಾಧೀನ ಪರಿಹಾರ ಸಿಗಲಿಲ್ಲ ಅಥವಾ ಒದಗಿಸಿಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಧಾರವಾಡದ ರಾಷ್ಟ್ರೀಯ ಹೆದ್ದಾರಿ 63ರ ಕಚೇರಿಯ ಎಲ್ಲಾ ಪೀಠೋಪಕರಣಗಳನ್ನಾಗಿರಬಹುದು, ಅಲ್ಲಿ ಬಳಕೆ ಮಾಡಲಾಗ್ತಿದ್ದಂತಹ ಕಂಪ್ಯೂಟರ್ಗಳನ್ನಾಗಿರ್ಬೋದು, ಉಪಕರಣಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. 63ರ ಕಚೇರಿಯನ್ನ ಜಪ್ತಿ ಮಾಡಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 63ಕ್ಕೆ ಭೂ ಸ್ವಾಧೀನ ನಡೆದಿರುತ್ತೆ. ಗದಗ್ ನಗರದ ಹೊರಭಾಗದಲ್ಲಿ ಜಮೀನಿರುತ್ತೆ. 2012ರಲ್ಲಿ ಸ್ವಾಧೀನ ಪ್ರಕ್ರಿಯೆ ಕೂಡ ನಡೆದಿರುತ್ತೆ. ಆಗ ಸ್ವಾಧೀನ ಪಡಿಸಿಕೊಳ್ಳಲು ಆಗದೆ ಇರೋದ ಕಾರಣಕ್ಕೆ ಕೃಷಿಯೇತರ ಜಮೀನು ಪ್ರತಿ ಚದರ ಮೀಟರ್ಗೆ 1800 ರೂಪಾಯಿ ಅಂತ ನಿಗದಿಪಡಿಸಲಾಗಿರುತ್ತೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಆ ಒಂದು ಹಿನ್ನೆಲೆಯಲ್ಲಿ ಭೂಸ್ವಾಧೀನವನ್ನ ಪರಿಹಾರವನ್ನ ರೈತರಿಗೆ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಜಪ್ತಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 63ರ ಕಚೇರಿಯನ್ನ ಜಪ್ತಿ ಮಾಡಲಾಗಿರುವಂಥದ್ದು ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ. ಅಲ್ಲಿ ಬಳಕೆ ಆಗ್ತಿದ್ದಂತಹ ಪ್ರತಿಯೊಂದು ಕಂಪ್ಯೂಟರ್ ಆಗಿರ್ಬೋದು, ಅಲ್ಲಿ ಬಳಕೆ ಮಾಡಲಾಗಿರುವಂತಹ ಪ್ರತಿಯೊಂದು ಉಪಕರಣಗಳನ್ನ ಜಪ್ತಿ ಮಾಡಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. 2012ರಲ್ಲಿ ಸ್ವಾಧೀನ ಪ್ರಕ್ರಿಯೆ ಕೂಡ ನಡೆದಿರುತ್ತೆ, ಆದ್ರೆ ಪರಿಹಾರ ಮಾತ್ರ ಸಿಕ್ಕಿರೋದಿಲ್ಲ.